ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಹಾಲು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಕಡೆ ಮಾಡುವ ಗಿಣ್ಣು ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಹಸು ಕರು ಹಾಕಿದ 3-4 ದಿನದ ಹಾಲಿನಲ್ಲಿ ಮಾಡುವ ಗಿಣ್ಣು ಪಾಯಸ. ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಲೈಕ್ ಮಾಡಿ. ಬನ್ನಿ ಮೊದಲು ಏನೇನು ಬೇಕು ಸಾಮಗ್ರಿಗಳು ನೋಡೋಣ. ದೊಡ್ಡ ಲೋಟದಲ್ಲಿ 2 ಲೋಟ ಹಾಲು ತೊಗೊಂಡಿದ್ದೀನಿ. ಅಂದರೆ ನಮ್ಮ ಕಡೆ ಎಳಗಂತಿ ಹಾಲು ಅಂತ ಹೇಳ್ತೀವಿ. ಹಾಗೆ 4 ಅಚ್ಚು ಬೆಲ್ಲ. ಇಲ್ಲಿ ಕಾಣ್ತಾ ಇರೋದು ಬೆಲ್ಲ, ಯಾವ ಬೆಲ್ಲನಾದ್ರು ಯೂಸ್ ಮಾಡ್ಬೋದು. 1 ಕಪ್ ಕಡಲೆ, ಹುರ್ಗಡ್ಲೆ, ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪುಡಿ ಮಾಡ್ಕೊಳ್ಳಿ. ಹಾಗೆ 1 ದೊಡ್ಡ ಗಾತ್ರದ ತೆಂಗಿನಕಾಯಿ ಹೋಳು ತುರ್ಕೊಂಡಿದ್ದೀನಿ. ಮತ್ತು 2 ಏಲಕ್ಕಿ ತಗೊಂಡಿದ್ದೀನಿ. ನಂತರ 1 ದೊಡ್ಡ ಲೋಟದಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಮೊದಲಿಗೆ ರವೆನ ಹುರ್ಕೋಬೇಕು. ನೋಡಿ, ಈ ಥರ ರವೆ ಹುರ್ಕೊಳ್ಳೋಣ. ನಂತರ ಒಂದು ಪಾತ್ರೆಗೆ ಬೆಲ್ಲ ಮುರಿದು ಹಾಕೋಣ. ಆಮೇಲೆ ಅದಕ್ಕೆ 4 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲ ಕರಗಿದ ನಂತರ ಟೀ ಸೋಸೋ ಜಾಡ್ರಲ್ಲಿ ನೀರನ್ನು ಸೋಸ್ಕೊತಾ ಇದ್ದೀನಿ. ಬೆಲ್ಲದ ನೀರನ್ನು, ಶೋಧಿಸಿದ ಬೆಲ್ಲದ ನೀರನ್ನು ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ನಂತರ ಹುರಿದು ಇಟ್ಕೊಂಡಿರೋ ಮೀಡಿಯಮ್ ರವೆನ ಹಾಲಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ. ನಂತರ ಕುದೀತಾ ಇರೋ ಬೆಲ್ಲದ ನೀರಿಗೆ ಈ ಥರ ರವೆ, ಹಾಲಲ್ಲಿ ಕಲಸಿದ ರವೆನ ಈ ಥರ ಹಾಕೊಂಡು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಸೌಟಲ್ಲಿ ಮಿಕ್ಸ್ ಮಾಡಿಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಸೌಟ್ ಆಡಿಸ್ತಾ ಇರಬೇಕು. ನೋಡಿ, ಈ ಥರ. ನಿಮಗೇನಾದರೂ ಸ್ವೀಟ್ ಸ್ವಲ್ಪ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಾದ್ರೆ ಸೇರಿಸ್ಕೋಬೋದು. ನೋಡಿ, ಈ ಥರ ಸೌಟ್ ಆಡ್ತಾ ಇರಬೇಕು. ನಾಡಹಸಿನ ಹಾಲು ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಹಸು ಕರು ಹಾಕಿದ 3-4 ದಿನದ ಕೊಡುವ ಹಾಲನ್ನು ಗಿಣ್ಣಿಗೆ ಬಳಸುತ್ತೇವೆ. ನೋಡಿ, ರೆಡಿ ಆಯಿತು ಗಿಣ್ಣು ಪಾಯಸ. ತುಂಬ ಸುಲಭವಾಗಿ ಈ ಥರ ಗಿಣ್ಣು ಪಾಯಸ ಮಾಡ್ಕೋಬಹುದು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಹುರ್ಗಡ್ಲೆ ಪುಡಿಯನ್ನು ಸೇರಿಸೋಣ. ನೋಡಿ, ಈಗ ಸೇರಿಸಿದ್ಮೇಲೆ ಸೌಟ ಆಡಿಸ್ತಾ ಇರಬೇಕು, ಯಾಕಂದರೆ ಗಂಟಾಗುತ್ತೆ. ನಮಗೆಷ್ಟು ಬೇಕಾದರೂ ಸೇರಿಸಬಹುದು. ನಾನು ಚಿಕ್ಕ ಬೌಲಲ್ಲಿ ತಗೊಂಡಿದ್ದೆ ಹುರ್ಗಡ್ಲೆ ಪುಡಿನ. ನೋಡಿ, ಈ ಥರ ಸೌಟ್ ಆಡಿಸ್ತಾ ಇರಬೇಕು, ಯಾಕಂದರೆ ಗಂಟಾಗಬಾರ್ದು ಅಂತ. ನೋಡಿ, ಇವಾಗ ಗಟ್ಟಿಯಾಗಿದೆ. ನಂತರ ತುರಿದುಕೊಂಡಿರುವ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಬೇಕು. ನಂತರ ಇದನ್ನು ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಂತರ 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಬೇಕು. ಗಿಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ತುಂಬಾ ಸುಲಭವಾಗಿ ಗಿಣ್ಣು ಪಾಯಸ ಮಾಡ್ಕೋಬಹುದು. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ.